ಸರ್ ಅದನ್ನ ನಾನು ಹೆಂಗ್ ಊಹೆ ಮಾಡೋಣ ಅವ್ರು ಹೇಳಿರೋದು 2.5 ವರ್ಷ ಅಂತ. ನನಗೆ 2.5 ವರ್ಷಕ್ಕೆ ನೀನ್ ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿದ್ರು. ಅದಕ್ಕೆ ಭದ್ರ ಇದೀನಿ. ಅದಕ್ಕೆ ಮಾತಿಗೆ ಕದ್ರೆ ನಾವ್ ಯಾರು ನೀವು ಮಾತಿಗೆ ಕದ್ರಿ ಅಂತ ಹೇಳ್ಬೋದು. ಈಗ ನಾವ್ ಈಗಲೇ ಮೊದ್ಲೇ ಹೆಂಗ್ ಹೇಳೋಣ, ಅದಕ್ಕೆ ಅಲ್ಲಿಂದ ತಕ್ಕ ನೀನ್ ಹಂಗೆ ಕೂರಿಸ್ತೀರ ಅಂದಾಗ ಇಲ್ಲಪ್ಪ ನೀನ್ ಒಂದು ಒಳ್ಳೆ ಬೋರ್ಡ್ ಕೊಡ್ತೀವಿ ಅಂತ ಹೇಳ್ಯಾರೆ. ಕೊಡಬಹುದು ಅನ್ನೋ ನಿರೀಕ್ಷೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲೂ ಇದೀನಿ, ನಿಗಮ ಮಂಡಳಿ ಇದ್ರಲ್ಲೂ ಇದೆ. ಇದೇನೋ ನನಗೆ ಗೊತ್ತಿಲ್ಲ, ಬಹಳ ಜಾಗೃತಿಯಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಬಹುಶಃ ಜಲ್ದಿ ಆಗ್ಬೋದು ಅಂತ ನಿರೀಕ್ಷೆನಲ್ಲಿದ್ದೀವಿ. ಆಗ್ಬೇಕಾಯ್ತು, ಆದ್ರೆ ಏನೋ ಸ್ವಲ್ಪ ತಡ ಆಗಿದೆ. ನೋಡೋಣ ಅದೇನು. ಅಲ್ಲ, ಕಾರ್ಯಕರ್ತರಿಗೂ ಕೊಡ್ಲಿ, ಕಾರ್ಯಕರ್ತರಿಗೆ ಕೊಡಬಾರ್ದು ಶಾಸಕರಿಗೆ ಕೊಡ್ಬೇಕು ಅನ್ನೋದು ನನ್ನ ಅಭಿಲಾಷೆ ಅಲ್ಲ. ಕಾರ್ಯಕರ್ತರಿಗೆ ಮೊದಲು ಕೊಡ್ಲೇಬೇಕು. ನಾವೇನು ಅದಕ್ಕೇನು ಇದ್ ಮಾಡೋಣ. ಕಾರ್ಯಕರ್ತರು ಬೇಕೇ ಬೇಕು. ಕಾರ್ಯಕರ್ತರಿಂದಲೇ ಪಕ್ಷ ಕಟ್ಟಕ್ಕಾಗತ್ತಾ? ಆದ್ರೆ ಹಿರಿಯ ಶಾಸಕರು 4-5 ಸಾರಿ ಗೆದ್ದಿರ್ತಕ್ಕಂಥ ಶಾಸಕರು ಇದ್ದಾರೆ. ಅವ್ರನ್ನ ಬರೀ ಶಾಸಕರಾಗಿ ಕೂರಿಸಬಾರ್ದು, ಅವ್ರಿಗೂ ಒಂದು ಜವಾಬ್ದಾರಿ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಹಿಂದಿನಿಂದ ನಡೆದು ಬಂದಿರತಕ್ಕಂಥ ಸಿದ್ಧಾಂತ. ಈಗ 3 ಜನ ಮೇಧಾವಿಗಳು, ಇವರು ನಮ್ಮ BR ಪಾಟೀಲ್, ದೇಶಪಾಂಡೆ, ರಾಯರೆಡ್ಡಿ, ಇವರೆಲ್ಲ ಅನುಭವಸ್ಥರು. ಇವ್ರ ಸಹಾಯ ಸರ್ಕಾರದ ಬೇಕು, ಅದರಿಂದ ತಗೋತಾರೆ. ಕಾರ್ಯಕರ್ತರಿಗೆ ಕೊಡುವಂತ ಕಾರ್ಯಕರ್ತರಿಗೂ ಕೊಡ್ತಾರೆ. ಹಿಂದೆ 18ರಲ್ಲಿ ಕೊಟ್ಟಿದ್ರಲ್ಲ ಸಿದ್ದರಾಮಯ್ಯನವರು ಎಲ್ಲರಿಗೂ ಸಮರ್ಪಕವಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.